ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಕುಮಾರ್ ಅವರು, ಅಮರಜ್ಯೋತಿ ಶಾಲೆಯ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರಾದಂಥ ಜಗದೀಶ್ ಅವರು ಹಾಗೂ ನಮ್ಮ ವಾಣಿಜ್ಯ ವಿಭಾಗದ ಪ್ರಾಂಶುಪಾಲರಾದಂಥ ಸತ್ಯಮೇವ್ ಅವರು ಎಲ್ಲ ಆಗಮಿಸಿದ್ದಾರೆ. ಈ ದಿನದ ಈ ಒಂದು ಗೋಷ್ಠಿಯ ವಿಚಾರ ಏನು ಅಂತಂದರೆ, ನಮ್ಮ ಅಮರಜ್ಯೋತಿ ಶಾಲೆ, ಕಾಲೇಜು, ಪದವಿ ಪೂರ್ವ ಕಾಲೇಜು ಮತ್ತು ಕಾಲೇಜು ಇವುಗಳೆಲ್ಲರ ಇತಿಹಾಸದಲ್ಲಿ ಒಂದು ಸುವರ್ಣ ದಿನ ಅಂತಲೇ ನಾವು ಹೇಳ್ಬೋದು. ಸುಮಾರು 25 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಶಾಲೆ ಅನೇಕ ರ್ಯಾಂಕ್ಗಳನ್ನು ಪಡೆದು ಮುಳಬಾಗಿಲು ತಾಲೂಕಿನಲ್ಲೇ ಅಲ್ಲ, ಜಿಲ್ಲೆಯಾದ್ಯಂತ ಪ್ರತಿಷ್ಠಿತ ಒಂದು ಶಾಲೆ ಅಂತ ಮತ್ತು ಕಾಲೇಜ್ ಅಂತ ಎಲ್ರಿಗೂ ತಿಳಿದಿರುವಂಥ ವಿಚಾರನೇ. ಈ ದಿನ ಪದವಿ ಪೂರ್ವ ವಿಜ್ಞಾನ ವಿಭಾಗದಲ್ಲಿ ನಡೆದಂಥ JEE ಮೇನ್ಸ್ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಗಣೇಶ್ ಬಾಬುರವರು, ಇವರು ಜಿಲ್ಲೆಗೆ JEE ಮೇನ್ಸಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು 98.17% ಮಾರ್ಕ್ಸನ್ನು ಪಡ್ಕೊಂಡು ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡ್ಕೊಂಡಿದೆ. ಇದಕ್ಕೆ ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅಂತೇಳಿ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಹಾಗೆಯೇ ಸಚಿನ್ ಫಿಲಿಪ್ ಅಂತ ನಮ್ಮ ಶಾಲೆಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ JEE ಮೇನ್ಸಲ್ಲಿ 97.53 ತೆಗೆದುಕೊಂಡು 2ನೇ ಸ್ಥಾನದಲ್ಲಿರ್ತಾರೆ. ಹಾಗೆಯೇ ವಿನಯ್ 96.95% ತಗೊಂಡಿದ್ದಾರೆ. ಜ್ಞಾನೇಶ್ 89.72 ಪಾಯಿಂಟನ್ನು ತಗೊಂಡಿದ್ದಾರೆ. ರಾಮ್ ಚರಣ್ ಅವರು 87.6 ತೆಗೆದುಕೊಂಡಿದ್ದಾರೆ. ಅನುಶ್ರೀ ಅವರು 84.27 ತಗೊಂಡಿದ್ದಾರೆ. ಮನ್ವಿತ್ ಅವರು 82.60% ತಗೊಂಡಿದ್ದಾರೆ. ಈ 7 ಜನ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅಮರಜ್ಯೋತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮತ್ತು ಎಲ್ಲ ಬೋಧಕ ವರ್ಗದವರು ಕೂಡ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ಹಾಗೆಯೇ ಅಮರಜ್ಯೋತಿ ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ಇನ್ನು ಎಲ್ಲ ವಿಭಾಗಗಳಲ್ಲಿ ಕೂಡ ಅತ್ಯುತ್ತಮವಾದಂಥ ಮಟ್ಟವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೊಡಲಿದ್ದೇವೆ ಅಂತ ಹೇಳ್ತಾ, ಈ ಒಂದು ಚಾಲ್ತಿ ವರ್ಷದಲ್ಲಿ ನಾವು BBA ಮತ್ತು BCA, MCOM ಮತ್ತು MBA ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ತಿಳಿಸೋದಕ್ಕೆ ಹರ್ಷ ವ್ಯಕ್ತಪಡಿಸಿದ ಎಲ್ಲರಿಗೂ ಕೂಡ ನಮ್ಮ ಇವರು ಈ ರೀತಿ ಒಳ್ಳೆಯ ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ಕಾರಣರಾದಂಥ ನಮ್ಮ ವಿಜ್ಞಾನ ವಿಭಾಗದ ಮತ್ತು ಎಲ್ಲ ಬೋಧಕೇತರ ವರ್ಗದವ್ರಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈ ಇದರಲ್ಲಿ ಮೇನ್ಸ್ ಆದಮೇಲೆ ಮತ್ತೆ ಇನ್ನೊಂದು ಏಪ್ರಿಲ್ 2nd ವೀಕಲ್ಲಿ ಮತ್ತೆ ಇನ್ನೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನಲ್ಲಿ ಅವರು ಇದಾದ ನಂತರ IIT ನಲ್ಲಿ ಅವರಿಗೆ ಪ್ರವೇಶ ಸಿಗುತ್ತೆ. ಮತ್ತೆ IIT ಇಲ್ಲದೆ ಇದ್ರು ಕೂಡ
ಇವರಿಗೆ ರೀಜನಲ್ ಕಾಲೇಜಸ್ ಅಂತಿದೆ. ರೀಜನಲ್ ಕಾಲೇಜಸ್ ಅಲ್ಲಿ ಕೂಡ ಇವರಿಗೆ ಪ್ರವೇಶ ಸಿಗ್ತದೆ. ರೀಜನಲ್ ಕಾಲೇಜಲ್ಲಿ ಮತ್ತೆ IIT ಸಿಗೋದು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಆ ಕಾಲೇಜುಗಳಲ್ಲಿ IIT ಮತ್ತೆ ರೂರಲ್ ರೀಜನಲ್ ಕಾಲೇಜಸ್ ಅಲ್ಲಿ ಪ್ರವೇಶ ಸಿಕ್ತು ಅಂತಂದ್ರೆ ಅವರಿಗೆ ಪ್ಯಾಕೇಜ್ಗಳು ಕೊಟ್ಟು ಹಾಗೇನೆ ಕರ್ಕೊಂಡು ಹೋಗುವಂತ ಒಂದು ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಕೂಡ ಉಜ್ವಲವಾಗಿರ್ತದೆ. ಏನು ಈಗ JEE ಮೈನ್ಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ಒಂದು ಶ್ರೇಣಿಗೆ ಬಂದಿದ್ದಾರೆ ಅಂತಂದ್ರೆ ಇದಕ್ಕೆ ಮೊದಲಿನಿಂದ ಕೂಡ ನಮ್ಮ ಒಂದು ಶಾಲೆಯಲ್ಲಿ IIT-ಗೋಸ್ಕರನೇ ಸಪರೇಟ್ ಆದಂತ ಒಂದು ತರಬೇತಿಯನ್ನ 1ನೇ ತರಗತಿಯಿಂದ ಕೂಡ ನಾವು ಕೊಡ್ತಾ ಇದ್ದೀವಿ. IIT ತರಬೇತಿಯನ್ನ 1ನೇ ತರಗತಿಯಿಂದ ಕೊಡ್ತಾ ಇರೋ ಕಾರಣದಿಂದನೂ ನಮಗೆ ಈ ರೀತಿಯ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತದೆ ಅಂತ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಅನುಕೂಲ ಆಗುವ ನಿಟ್ಟಿನಲ್ಲಿ ಸಹಕಾರಿಯಾಗ್ತದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಬಾಬು DR ಅಂತ. ನಾನು 2nd PUCಯಲ್ಲಿ ಓದುತ್ತಿದ್ದು JEE ಎಕ್ಸಾಮ್ನಲ್ಲಿ 98.17% ಗಳಿಸಿದ್ದೇನೆ. ನಾನು ನಮ್ಮ ಕಾಲೇಜಿನ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಇಲ್ಲಿಯ ವಾತಾವರಣ, ಇಲ್ಲಿ ನಮಗೆ ಕೊಡುವಂಥ ಕೋಚಿಂಗ್ ಎಲ್ಲವೂ ನಾವು ಅಂದಾಜಿಗೆ ಸಿಗದಂಥ ಒಂದು ಮಟ್ಟದಲ್ಲಿದೆ. ಹಾಗೆಯೇ ಇಲ್ಲಿ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಸಿಗೋದ್ರಿಂದ ಮೈಂಡ್ ಫ್ರೆಶ್ನೆಸ್ಸಿಂದ ನಮಗೆ ಪ್ರತಿಯೊಂದು ಕಲಿಯೋದಕ್ಕೆ ಒಂದು ಅನುಕೂಲವಾಗುತ್ತೆ. ಹಾಗೆಯೇ ಇಲ್ಲಿ ಟೀಚರ್ಸ್ ಸಹ ಫ್ರೆಂಡ್ಲಿ ಆಗಿರ್ತಾರೆ. ಧನ್ಯವಾದ. ಇಲ್ಲಿ ವೀಕೆಂಡ್ ಎಕ್ಸಾಮ್ಸು ಮತ್ತು ವಾರಕ್ಕೆ 2 ಎಕ್ಸಾಮ್ಸನ್ನು ಇಟ್ಟು ನಮಗೆ ಪ್ರಾಕ್ಟೀಸನ್ನು ಮಾಡೋದ್ರಲ್ಲಿ ನಮ್ಮ ಕಾಲೇಜು ಮೊದಲು ಅಂತ ಹೇಳೋಕೆ ಇಚ್ಛಿಸ್ತೇನೆ. ಹಾಗೆಯೇ ನಮಗೆ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಪರವಾಗಿ ವೈಯಕ್ತಿಕವಾಗಿ ಬಂದು ವಿಚಾರಿಸಿ ಅವರ ನೋವು ನಲುವೆಲ್ಲ ತಿಳಿದು ಅವ್ರಿಗೆ ಹೇಗೆ ಪ್ರೋತ್ಸಾಹ ನೀಡಿದ್ರೆ ಅವರು ಹೇಗೆ ಓದ್ತಾರೆ ಎನ್ನುವುದನ್ನೆಲ್ಲ ಗಮನ ಹರಿಸಿ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡ್ತಾರೆ. ಆ ರೀತಿಯಾಗಿ ನಾವು ಮುಂದಿನ IIT-ಗಾಗಲಿ NIT-ಗಾಗಲಿ ಒಂದು ರ್ಯಾಂಕ್ ಬಂದು ಸೀಟ್ ಸಿಕ್ಕಾಗ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮುಖಾಂತರ ಅವ್ರು ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ನಮಗೆ ಪ್ಯಾಕೇಜ್ ಮೂಲಕ ನಮ್ಮನ್ನು ಸೆಲೆಕ್ಟ್ ಮಾಡೋದ್ರಿಂದ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಮ್ಮ ಸರ್ ಅವ್ರು ಹೇಳಿದ ಪ್ರಕಾರ ಅವರು ನಮಗೆ ಈಗಲಿಂದಾನೇ ಆ ಪ್ರೋತ್ಸಾಹನ ನೀಡಿ ನಮ್ಮನ್ನ ಸಲ್ಲುತ್ತಾರೆ. ಓದೋದ್ರ ಬಗ್ಗೆ ಬಂದಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳುವುದು ಅನ್ನೋದು ಸುಸಮಯ. ಹಾಗೆ ರಾತ್ರಿ ಒಂದು 10 ಗಂಟೆ 11ವರೆಗೂ ಓದಿದ್ರು ಕೂಡ ತಪ್ಪಿಲ್ಲ. ಹಾಗಾಗಿ ನಾವು ಒಂದು 10 ಗಂಟೆ ಅಂದ್ಕೊಂಡ್ರೆ ಸುಲಭವಾಗಿ ಓದಿ ನಾವು ಇರೋ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಪ್ರಕಾರ ಪ್ರತಿಯೊಂದು ನಾವು ಓದಿದ್ದೆಲ್ಲ ನಾವು ತಿಳ್ಕೋಬಹುದು, ನಾವು ಮೈಂಡಲ್ಲಿ ಉಳಿಯುತ್ತೆ. ನಾನು JEE ಮೇನ್ಸ್ ಎಕ್ಸಾಮಿನಲ್ಲಿ 96.95% ಪಡೆದಿದ್ದೀನಿ. ಇದೆಲ್ಲ ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು, ನಮ್ಮ ಫ್ರೆಂಡ್ಸ್ ಸಪೋರ್ಟಿಂದಾನೆ ಸಾಧ್ಯ. ನಾನು 2 ವರ್ಷದಿಂದ ಕೋಚಿಂಗ್ ತಗೊಳ್ತಾ ಇರೋದು JEE ಮೇನ್ಸ್ಗೆ. ಬಹಳ ಚೆನ್ನಾಗಿ ಇಲ್ಲಿ ಕೋಚಿಂಗ್ ಕೊಡ್ತಾರೆ. ಎಕ್ಸಾಮ್ಸು, ಪ್ರಾಕ್ಟೀಸು, ಎರರ್ಸು ಎಲ್ಲ ಇಲ್ಲಿ ನೀಟಾಗಿ ಕರೆಕ್ಟಾಗಿ ಮಾಡಿಸ್ತಾರೆ. ಟೈಮ್ ಟು ಟೈಮ್ ವರ್ಕ್ ಕೊಡ್ತಾರೆ, ಟೈಮ್ ಟು ಟೈಮ್ ಅಸೈನ್ಮೆಂಟ್ಸು ಕೊಡ್ತಾರೆ. ನಮ್ಮ ವರ್ಕನ್ನು ನಾವು ಏನು ಹೆಂಗೆ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಪರ್ಸ್ನಲ್ ಆಗಿ ಕೇರ್ ಇರುತ್ತೆ. ನನ್ನ ಹೆಸರು ಅನುಶ್ರೀಯ. ನಾನು JEE ಮೇನ್ಸಲ್ಲಿ 84.12% ತಗೊಂಡಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪ್ರಿನ್ಸಿಪಲ್ ಸರ್ ಡೆಡಿಕೇಶನ್, ಹಾರ್ಡ್ ವರ್ಕ್. ನಮ್ಮ ಟೀಚರ್ಸ್ ನಮಗೆ ಯಾವ ಥರ ಬೇಕು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ನಮ್ಗೆ ಹೇಳ್ಕೊಡ್ತಾರೆ. ಮಾರ್ನಿಂಗ್ ಕ್ಲಾಸಸ್ 7ಕ್ಕೆ ಸ್ಟಾರ್ಟ್ ಆಗುತ್ತೆ. 7 to 5:20 ನಮಗೆ ಕ್ಲಾಸಸ್ನ ನೀಡಿ ಮತ್ತು 6 to 8 ನಮಗೆ ಸ್ಟಡಿ ಅವರ್ಸ್ ಇರುತ್ತೆ. ಆಗ ನಮಗೆ ಏನೇನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಮತ್ತು ವೀಕ್ಗೆ 2 ಎಕ್ಸಾಮ್ಸು, CET, NEET, JEE ಮೇನ್ಸು ಎಲ್ಲನೂ ನಮ್ಗೆ ಮಾಡ್ತಾರೆ. ಅದರಿಂದ ನಮಗೆ ಎಲ್ಲಿ ನಾವು ಲ್ಯಾಗ್ ಆಗ್ತಾಯಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನಮಗೆ ಟೀಚರ್ಸ್ ಯಾವ ರೀತಿ ಬೇಕೋ ಆ ರೀತಿ ಸಪೋರ್ಟ್ ಮಾಡ್ತಾರೆ. ಯಾವ ಮೆಟೀರಿಯಲ್ ಬೇಕಾದರೂ ನಮ್ಗೆ ಕೊಡೋಕ್ಕೆ ಮುಂದಿರ್ತಾರೆ.
ಗುಡ್.